ಇಲ್ಲಿ ನೆರವೇರಿದ ಎಲ್ಲ ಬ್ರಹ್ಮಾವರ, ಕುಂದಾಪುರ ಹಾಗೂ ಉಡುಪಿ ಜಿಲ್ಲೆಯ ಹಾಗೂ ಬೆಂಗಳೂರಿನಿಂದ ಕೂಡ ಬಂದಿದ್ದಾರೆ ಅಂತ ನಾನು ಪೇಪರಲ್ಲಿ ಓದಿದೆ. ಜನಸೇವಾ ಟ್ರಸ್ಟ್, ಸ್ಪೆಷಲಿ ವಸಂತ್ ಗಿಳಿಯಾರ್, ತುಂಬಾ ವರ್ಷದಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಊರಿಗೊಮ್ಮೆ ಬರಬೇಕು, ನಮ್ಮ ಟ್ರಸ್ಟ್ ಇದೆ, ನಾವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅಂತ. ಒಮ್ಮೆ ರವಿ ಬೇಳೆಗೆರೆ ಅವರು ಕೂಡ ಇಲ್ಲಿ ಬರ್ತಿದ್ರು. ಅವ್ರು ಇಲ್ಲಿ ಇರುವಾಗ ನಾನು ಮಂಗಳೂರಲ್ಲಿದ್ದೆ. ಅವ್ರು ನನಗೆ ಫೋನ್ ಮಾಡಿದ್ರು, ಇನ್ನು ವಸಂತ ಗಿಳಿಯಲ್ಲಿ ಈ ಕೀರ್ತಿ ಕಲಶ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನನಗೆ ಆ ದಿನದಿಂದ ನನಗೆ ಮನಸ್ಸಲ್ಲಿ ಇತ್ತು, ಈ ಸಲ ವಸಂತ ಅವ್ರು ನನಗೆ ಫೋನ್ ಮಾಡಿದ್ದು, ನಾನು ಕೂಡಲೇ ಒಪ್ಪಿಕೊಂಡೆ. ಅವ್ರಿಗೆ ಗೊತ್ತಿರ್ಬೋದು, ನಾನು ಒಂದೇ ಫೋನಲ್ಲಿ ಒಪ್ಪಿಕೊಂಡೆ. ನನಗೆ ಇನ್ವಿಟೇಷನ್ ಕೊಟ್ಟಿಗೆ ಮುಂಬೈಗೆ ಬರ್ತೇನೆ, ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ಹೇಳಿದೆ, ಏನು ಬೇಡಪ್ಪ, ನಾನು ಬರ್ತೇನೆ. ಬಹಳ ಸಂತೋಷದ ವಿಷಯ. ಜನಸೇವಾ ಟ್ರಸ್ಟ್ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಷ್ಟೆಲ್ಲ ಕಾರ್ಯಕ್ರಮ, ಇಷ್ಟೆಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಟೀಮ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸ್ಪೆಷಲಿ ಒಂದು ಪೊಲೀಸ್ ಅಧಿಕಾರಿಗೆ ವೇದಿಕೆಗೆ ಕರೆದು ಗೌರವಿಸಿದ್ದೀರಿ. ಕೀರ್ತಿ ಕಲಶ ಅಂತ ಒಂದು ಗೌರವ ಕೊಟ್ಟಿದ್ದೀರಿ. ಪೊಲೀಸರಿಗೆ ಯಾರು ಗೌರವ ಕೊಡುವುದೇ ಇಲ್ಲ. ಇಂತಹ ಕಾರ್ಯಕ್ರಮ ನಡೆಯುವಾಗ ಪೊಲೀಸರು ಈ ಕಾರ್ಯಕ್ರಮದ ಗೇಟಲ್ಲಿ ನಿಲ್ಲಿರ್ತಾರೆ. ಕಾರ್ಯಕ್ರಮ ಬೇಗನೆ ಮುಗೀಲಿ, ಒಳ್ಳೆ ರೀತಿಯಿಂದ ಮುಗೀಲಿ ಅಂತ ಚಿಂತನೆ ಮಾಡುವಂತ ಸಮಯ ಇರುತ್ತದೆ. ಆದರೆ ಜನಸೇವಾ ಟ್ರಸ್ಟ್, ಈ ಅಭಿಮತ ಗ್ರೂಪ್ ಒಂದು ಪೊಲೀಸ್ ಅಧಿಕಾರಿಗೆ ಸತ್ಕಾರ ಮಾಡಿದ್ದಕ್ಕೆ ನಮ್ಮ ಪೊಲೀಸರ ಕುಟುಂಬ ಹಾಗೂ ಪೊಲೀಸ್ ಇಲಾಖೆ ಮೆಚ್ಚುವಂತ ಕೆಲಸ ಮಾಡಿದ್ದೀರಿ. ನಿಮ್ಮಂತ ಯೋಚನೆ ಎಲ್ಲ ಜನಸೇವಾ ಟ್ರಸ್ಟ್ ಅಂತ ಯೋಚನೆ ಎಲ್ಲ ಟ್ರಸ್ಟ್ಗಳಿಗೆ ಬರಲಿ. ಒಳ್ಳೆ ಕೆಲಸ ಮಾಡೋವರಿಗೆ ಬರೆದು ಗುರುತಿಸಿ, ಅದರಿಂದ ಬೇರೆ ಸಾಧಕರು ಕೂಡ ಹುಟ್ಟಲಿಕ್ಕೆ ನೆರವೇರುತ್ತದೆ. ನನ್ನ ಬಗ್ಗೆ ನಾನು ಅಭಿಮತ ಗ್ರೂಪ್ ಇದ್ದು, ಈ ವಾಟ್ಸಪ್ ಗ್ರೂಪ್ ಇರಲಿ, ಅವ್ರದ್ದು ಸೋಷಿಯಲ್ ಮೀಡಿಯಾ ಇರಲಿ, ಪತ್ರಿಕೆಗಳು ಇರಲಿ, ಹಾಗೂ ಈಗ ತೋರಿಸಿದ್ರಿ, ದೊಡ್ಡ ರೀಲನ್ನು ತೋರಿಸಿದ್ರಿ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ರಿ. ಪ್ರಪಂಚದಲ್ಲಿ ಯಾರಿಗೆ ಇಲ್ಲದ ಬಿರುದು ಕೊಟ್ಬಿಟ್ರಿ. ಅದು ಕೂಡ ದಯಾನಾಯಕ್ ಅಂತ ಹೇಳ್ಬಿಟ್ರಿ. ಬೇಸಿಕಲಿ ನನ್ನ ಹೆಸರು ದಯಾನಂದ ನಾಯಕ್ ಅಂತ. 95 ತನಕ ನಾನು ದಯಾನಂದ ನಾಯಕ್ ಅಂತ ಇದೆ. 1-2 ಜನರಿಗೆ ಹೊಡೆದು ಬಿಟ್ಟೆ, ನಂದು ಆನಂದೇ ಮುಗಿದು ಬಿಟ್ಟು ದಯಾನಾಯಕ್ ಅಂತ ಮಾಡಿಬಿಟ್ಟಿದ್ದಾರೆ. ಇರ್ಲಿಯಪ್ಪ, ಹೆಸರು ಎಲ್ಲಿ ಹೋಗಲ್ಲ. ಹೆಸರು ಕೊಟ್ಟ ತಂದೆ ತಾಯಿಗಳಿದ್ದಾರೆ, ಅವರು ಕೊಟ್ಟ ಹೆಸರು ಎಲ್ಲಿ ಹೋಗಲ್ಲ. ಆದರೆ ನಾನು ಈ ಉಡುಪಿ ಜಿಲ್ಲೆ ಕರ್ನಾಟಕದಿಂದ ಬೊಂಬೆಗೆ ಯಾರಿಗೆ ಕೊಲ್ಲಲಿಕ್ಕೆ ಅಂತ, ಯಾರಿಗೆ ಗುಂಡು ಹೊಡ್ಲಿಕ್ಕೆ ಅಂತ ಹೋದಲ್ಲ. ನೋಡಿ ನನ್ನ ಮುಖ, ಯಾರು ಕೊಲ್ಬೋದು ಯಾರಿಗೆ? ಹಾಗೆ ಮನುಷ್ಯನೂ ಅಲ್ಲ. ನನ್ನ ಕರ್ತವ್ಯದ ಆದ ಅಪಘಾತಗಳು ಇದೆಲ್ಲ ಮಾಧ್ಯಮಗಳು ಬರೆದು ನನಗೆ ಈ ಒಂದು ಬಿರುದು ಕೊಟ್ಬಿಟ್ರು, ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ. ಯಾರಿಗೂ ಇಲ್ಲ, ಅದು ಬಹಳ ಕಡಿಮೆ ಜನರಿಗಿದೆ. ಅದು ಕೂಡ ಮೀಡಿಯಾದಲ್ಲಿ ಮತ್ತು ಈ ಚಿತ್ರಕಥೆಯಲ್ಲಿ ತೋರಿಸ್ತಾ ಇದ್ದಾರೆ. 2 ಜನ ಹೊಡ್ತಾ ಇದ್ರು, ಗುಂಡು ಹೊಡಿತಾ ಇದ್ದೇನೆ, ಹಾಗೆಲ್ಲ ಹೊಡಿತಿಲ್ಲಪ್ಪ ನಾವು. ಬೇನ್ಗಡೆ ಗುಂಡು ಹೊಡೆದಿಲ್ಲ ನಾವು. ಆ ಚಿತ್ರಗಳಲ್ಲಿ ರಾಂಗ್ ಇದೆ ಅದು. ಆದ್ರೆ ವಸಂತ ಗಿಳಿಯಾರರು ಒಳ್ಳೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನನ್ನ ಬಗ್ಗೆ ಬಹಳ ಸಂತೋಷ ಇದೆ ನನಗೆ. ಪೊಲೀಸರ ಕಾರ್ಯವನ್ನು ಮೆಚ್ಚಿದಿರಿ. ಇದು ಬಿರುದು ಅಂತ ಸರಿಯಾಗಿ ಕೊಟ್ಟಿದ್ದಾರೆ ಅಂತ ನಿಮಗೆ ಇವತ್ತು ಗೊತ್ತಾಗ್ತಾ ಇದೆ. ಬ್ರಹ್ಮಾವರದಲ್ಲಿ ನಿಂತು ಈಗಾಗಲೇ ನಮ್ದು ನ್ಯಾಯದ ಪುಸ್ತಕ ಬದಲಿಯಾಗಿದೆ, ನಿಮ್ಗೆ ಗೊತ್ತಿರ್ಬೋದು. BNS ಅಂತ ಆಗಿದೆ. IPC, IAS ಎಲ್ಲ CRPC ಹೋಗಿ
ಇಲ್ಲಿ ಹಲವಾರು ಕೂಡ ಇದ್ದಾರೆ, ಅವ್ರು ಲಾ ಕಲಿಸ್ತಾರೆ, ಅವ್ರದ್ದು ಕಾಲೇಜ್ ಇದೆ, ಲಾ ಮ್ಯಾನೇಜ್ಮೆಂಟ್ ಎಲ್ಲ ಕಲಿಸ್ತಾರೆ. ಇದರ ಹಿಂದೆ ಇರುವ ಈ ಲಾತ್ ಪುಸ್ತಕಗಳು, ಈ ಎಲ್ಲ ಪುಸ್ತಕಗಳು ಸ್ಪೆಷಲಿ ಆಗಿ ಬ್ರಿಟಿಷರು ಮಾಡಿದ್ದು ಪುಸ್ತಕ. ಈ ಕಾನೂನು ಬರೆದವರೇ ಬ್ರಿಟಿಷವರು, ಅವರಿಗೆ ಬೇಕಾದ ಹಾಗೆ ಆ ಲಾ ಅನ್ನು ಮಾಡಿಬಿಟ್ಟಿದ್ರು. ಅದನ್ನು ನಾವು ಎಷ್ಟೋ ವರ್ಷದಿಂದ ನಡೆಸ್ತಾ ಇದ್ದೇವೆ, ಹೇಗಾದರೂ ಮಾಡಿ. ಆ ಲಾದಲ್ಲಿ ಹೇಗೆ ಹೊರಗೆ ಬರೋದು, ಕ್ರಿಮಿನಲ್ಗೆ ಹೇಗೆ ಜನರಿಗೆ ಮೋಸ ಮಾಡೋದು ಎಲ್ಲ ಅವರಿಗೆ ಅವರ ಬದಿಯಲ್ಲೇ ಇತ್ತು. ಅದನ್ನು ಎಷ್ಟು ವರ್ಷದಿಂದ ನಾವು ಸೇರಿ ಈಗ 1 ವರ್ಷ ಹಿಂದೆ ನಮ್ಮದು ಹೊಸ BNS ಪುಸ್ತಕ ಬಂದಿದೆ. ಆದರೆ ಎಲ್ಲರ ಮನದಲ್ಲಿ ಇಲ್ಲಿ ಎಲ್ಲ ನೆರವೇರಿದೆ, ಎಲ್ಲರ ಮನೆಯಲ್ಲಿ ಏನು ಇರ್ಬೋದು, ಈ ಲಾದ ಪುಸ್ತಕ ಓನ್ಲಿ ಪೊಲೀಸರು ಓದಬೇಕು, ಅಡ್ವೊಕೇಟ್ಗಳು ಓದಬೇಕು, ಲಾ ವಿದ್ಯಾರ್ಥಿಗಳು ಓದಬೇಕು, ಲಾ ಸಂಬಂಧಪಟ್ಟ ಯಾರ್ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಫರ್ಮ್ಗಳು ಓದಬೇಕು. ಹಾಗೇನಲ್ಲ, ಇಲ್ಲಿ ಶಾಲೆ ಮಕ್ಕಳು ಇಂಪಾರ್ಟೆಂಟ್ ಅದರಲ್ಲಿ ಆದ ಎಲ್ಲ ಲಾ ಪುಸ್ತಕಗಳನ್ನು ಓದಬೇಕು. ಕಾನೂನಲ್ಲಿ ಎಂತ ಬರೆದಿದೆ ಅಂತ ಎಲ್ಲರಿಗೂ ಗೊತ್ತಿರಬೇಕು. ಅದನ್ನು ತಿಳುವಳಿಕೆ ಮಾಡಿಕೊಳ್ಳುವಂಥ ಕೆಲಸ ಇಂಥ ಜನಸೇವಾ ಟ್ರಸ್ಟ್ ಕೂಡ ಮಾಡಬೇಕು ಅಂತ ನಾನು ಅವ್ರ ಹತ್ರ ಕೇಳಿಕೊಳ್ತೇನೆ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಸ್ಕಾಟ್ಲ್ಯಾಂಡ್ ಯಾರ್ಡ್, ಇಂಗ್ಲೆಂಡ್ ಅದೆಲ್ಲ ಬಹಳ ನಂಬರ್ 1 ಪೊಲೀಸ್ ಅಂತ ಹೇಳ್ತಾರೆ. ಅದು ಯಾಕೆ ನಂಬರ್ 1? ಅಲ್ಲೆಲ್ಲ ಕ್ರೈಮೇ ಆಗ್ತಾ ಇಲ್ಲ. ಅಲ್ಲಿ ಜನರು ಆ ಕ್ರೈಮ್ ಮಾಡೋದೇ ಇಲ್ಲ. ಕ್ರೈಮ್ ಮಾಡುವಾಗ ಅವರಿಗೆ ಲಾ ಗೊತ್ತಿರುತ್ತೆ, ಇಂಥ ತಪ್ಪು ಮಾಡಿದರೆ ಇಮಿಡಿಯೇಟ್ ನಮಗೆ ಶಿಕ್ಷೆ ಆಗುತ್ತೆ ಅಂತ. ನಮ್ಮಲ್ಲಿ ಅದರ ಅವೇರ್ನೆಸ್ಸೇ ಇಲ್ಲ. ಅದು ಅವೇರ್ನೆಸ್ ಈ ಮೋಹನ್ ಅಳುವ ಅಂತ ಶಾಲಾ ಇನ್ಸ್ಟಿಟ್ಯೂಷನ್ ನಡೆಸುವ ಅವರು, ಶಾಲಾ ಅಭಿವೃದ್ಧಿಯನ್ನು ಮಾಡುವವರು, ಶಾಲಾ ಮಕ್ಕಳಿಗೆ ಹಾಗೂ ಟ್ರಸ್ಟ್ನವರು ಅದರ ಅವೇರ್ನೆಸ್ ಅನ್ನು ತಂದು ಕೊಡ್ಬೇಕಂತ ನಾನು ಅವ್ರು ಕೇಳಿಕೊಳ್ತೇನೆ. ನಾನು ಇಲ್ಲಿ ಬಂದು ನೋಡಿದೆ, ಈ ಯಶೋಗಾಥ ಮೂವರು ಮಹಾನೀಯರಿಗೆ ಪ್ರಶಸ್ತಿ ಕೊಟ್ಟರು. ಅವರ ಕೀರ್ತಿಯನ್ನು ನೋಡಿಬಿಟ್ಟು ನಾವು ನೋಡುವಾಗ ನಾವೆಲ್ಲ ಏನಿಲ್ಲ ಅವರ ಎದುರಲ್ಲಿ. ಅವರು ಎಷ್ಟು ವರ್ಷ ಈ ಕಾರ್ಯವನ್ನು ಮಾಡಿ ನಿಮ್ಮ ಮನಸ್ಸನ್ನು ಗೆದ್ದಿದ್ದಾರೆ. ನಾವೊಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ, ಪೊಲೀಸ್ ಇಲಾಖೆ ಒಂದು ಯೂನಿಫಾರ್ಮ್ ಇರುತ್ತೆ ಅಂತ ಸ್ವಲ್ಪ ಕ್ರೇಜ್ ಬರ್ತದೆ ಅಂದರೆ ಭಾಳ ಬೇಗನೆ ಅವ ಸ್ವಲ್ಪ ಅಟ್ರಾಕ್ಷನ್ ಆಗಿ ಬಿಡ್ತಾರೆ. ಅದರಿಂದ ಆಗ್ಬೋದು. ನಮ್ಮ ಬಗ್ಗೆ ನಿಮಗೆ ಭಾಳ ಸಂತೋಷದಿಂದ ನೀವು ಇಲ್ಲಿ ಕರೆದಿದ್ದೀರಿ. ಆದರೆ ಮಾಧ್ಯಮಗಳು ನನ್ನ ಬಗ್ಗೆ ಬರೆದಿದ್ದಾರೆ, ಎನ್ಕೌಂಟರ್ ಸ್ಪೆಷಲಿಸ್ಟ್ ಅದೆಲ್ಲ. ನಾನು ಯಾರಿಗೆ ಹೊಡೆಯೋನಲ್ಲ. ಹಾಗೆ ಇದ್ರೆ 5,000ಕ್ಕಿಂತ ಹೆಚ್ಚು ಕ್ರಿಮಿನಲ್ಗಳನ್ನು ಅರೆಸ್ಟ್ ಮಾಡಿದ್ದೇನೆ. ಅವರಿಗೆ ನಂದು ನಂಬರ್ ಎಷ್ಟಾಗಬೇಕು ನಿಮ್ಗೆ ಹೇಳಿ. ಆ ನಂಬರ್ ಹೆಚ್ಚು ಮಾಡಲಿಕ್ಕೆ ಅಂತ ಕೆಲಸ ಮಾಡಿದವನಲ್ಲ ನಾನು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮುಂಬೈಯಲ್ಲಿ ಈ ಕ್ರೈಮನ್ನು ದೂರ ಮಾಡುವಂಥ ಕೆಲಸ ಮಾಡಿದ್ದೇನೆ. ನಿಮ್ಗೊಂದು ಮಾತು ಹೇಳ್ತೇನೆ. ಈಗ ಬಂದ ಕೂಡಲೇ ಇಲ್ಲಿ ಈ ದೀಪವನ್ನು ಹಚ್ಚಿದ್ರು. ನಾನು ವಿಶೇಷವಾಗಿ ಇದರಲ್ಲಿ ನೋಡಿದೆ, ನನ್ನಲ್ಲಿ ಏನು ಎಷ್ಟು ಸಮಯ ಮಾತಾಡ್ಬೇಕಂತ ಬರಲಿಲ್ಲ, ಎಲ್ಲರಲ್ಲಿ ಬರೆದಿದ್ದಾರೆ. ಅದಕ್ಕಿಂತ ಮಾತಾಡ್ತಾ ಹೋಗೋದು ಇವತ್ತು. ಈ ಬಂದ ಕೂಡಲೇ ನಾವು ದೀಪ ಹಚ್ಚಿದ್ದೇವೆ. ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡಿದಾಗ ಒಂದು ಪ್ರಾರ್ಥನಾ ಸಂಗೀತ ಆಯಿತು, ಗೀತೆ ಆಯಿತು. ದೇವರು, ಧರ್ಮ, ಅದೇ ಪುಸ್ತಕ. ಅದು ಕಾನೂನಿನ ಪುಸ್ತಕ ಅಂದರೆ ಆ ಧರ್ಮದ ಪುಸ್ತಕವೇ. ಗೀತಾ ನಾವೆಲ್ಲ ಓದ್ತೇವೆ, ಎಲ್ಲ ರಾಮಾಯಣ ಅವೆಲ್ಲ ನೋಡ್ತೇವೆ, ಅದೇ ಪುಸ್ತಕ ಅದು ಈ ಲಾ ಪುಸ್ತಕ. ನಾನು 1979 ಮುಂಬೈ ಹೋಗಿದ್ದೆ. ಆಗ 13 ವರ್ಷಕ್ಕೆ ಒಂದು ಪ್ರಾಯ ಇತ್ತು. 7ನೇ ತರಗತಿ ಪಾಸಾಗಿ ಕನ್ನಡ ಮೀಡಿಯಂನಲ್ಲಿ. ಆ ಕಾರಣದಿಂದ ಈಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಕನ್ನಡ ಅಷ್ಟು ಒಳ್ಳೆ ಬರೋದಿಲ್ಲ, ಆದರೂ ಕೂಡ ನಡೀತಾ ಇದೆ. ನಾನಲ್ಲಿ 8ನೇ ತರಗತಿ ಕನ್ನಡ ಮೀಡಿಯಂನಲ್ಲಿ ರಾತ್ರಿ ಶಾಲೆಗೆ ಜಾಯ್ನ್ ಆದೆ. ಅದರ ಎಲ್ಲ ನಮ್ಮ ಕ್ಲಾಸಲ್ಲಿ ಎಲ್ಲ ಕನ್ನಡದವರೇ, ನಮ್ಮ ಕರ್ನಾಟಕದವರೇ ಎಲ್ಲ ಕಲಿಯುವವರು. ನಾನು 2ನೇ ಬೆಂಚಲ್ಲಿ ಕೂತ್ಕೊಳ್ತಾ ಇರೋದು.
ಯಾವಾಗಲೂ ಆ ಕಾಲೇಜಲ್ಲಿ ಕೂಡ ಎರಡನೇ ಬೆಂಚಲ್ಲಿ ಎದುರು ಕೂತ್ಕೊಂಡು ಕಲಿಯುವ ಹುಡುಗ. ಯಾಕಂದರೆ ದಿನ ಇಡೀ ಕೆಲಸ ಮಾಡ್ತಾ ಇದ್ದೆ. ಆ ಕಾರಣದಿಂದ ಕಾಲೇಜಲ್ಲಿ ಶಾಲೆಯಲ್ಲಿ ಏನು ಕಲಿಸ್ತಾರೆ ಅದನ್ನು ಹಿಡಿಯುವ, ಅದನ್ನು ಅಲ್ಲೇ ಸಾಲ್ವ್ ಮಾಡುವಂಥ ಒಂದು ಸಮಯದ ಅಭಾವ ಇತ್ತು. ನನ್ನ ಕ್ಲಾಸ್ನಲ್ಲಿ 8ನೇ ತರಗತಿಯಲ್ಲಿ ತಿರುಪತಿ ಅಂತ ಹುಡುಗ ಇದ್ದ. ಅವ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಾ ಇರೋದು ಯಾವಾಗಲೂ. ತುಂಬ ತಂಟೆ ಮಾಡ್ತಾ ಇರೋದು ಯಾವಾಗಲೂ. ಟೀಚರಿಗೆ ಈ ಪೇಪರ್ ಬಿಸಾಡೋದು, ಪೇಪರ್ ಪ್ಯಾಕ್. ಆವಾಗ 1983 ವರ್ಲ್ಡ್ ಕಪ್ ನಡೀತಾ ಇತ್ತು. ಆ ರೇಡಿಯೋ ತರುವುದು ಕ್ಲಾಸಲ್ಲಿ. ಈ PT ಎಲ್ಲ ಲೆಕ್ಚರಲ್ಲಿ ಬೇರೆ ಆಡಲಿಕ್ಕೆ ಬಾಲ್ ಆಡಲಿಕ್ಕೆ ಬಿಡೋದಿಲ್ಲ. ಎಲ್ಲ ಔಟ್ ಆದರೆ ಕೂಡ ಬ್ಯಾಟ್ ಅವನೇ ಆಡೋದು. ದಾದಾಗಿರಿ ಆಗಿತ್ತು ಇನ್ ಶಾರ್ಟ್. ಹೇಗಾದರೂ 10ನೇ ತರಗತಿ ಮುಗೀತು. ನಾವೆಲ್ಲ ಅಲ್ಲಿ ಆದೆವು. 10ನೇ ಅಂತ ಎಲ್ಲ ಇಂಗ್ಲಿಷ್ ಮೀಡಿಯಂ, ಯಾವ ಕಾಲೇಜ್. ನಾನು ಗ್ರಾಜ್ಯುಯೇಷನ್ ಆದೆ, ಪೊಲೀಸ್ ಆಫೀಸರ್ ಆದೆ. ಒಂದು ದಿವಸ ಒಂದು ಇನ್ಫಾರ್ಮೇಶನ್ ಮೇಲೆ ಒಂದು ಹೋಟೆಲಿಗೆ ರೇಡ್ ಮಾಡಿದೆ. ಬಾಂಬ್ ವೆಪನ್ಸ್ ಎಲ್ಲ ಇತ್ತಂತ ಹಿಡಿಲಿಕ್ಕೆ ಹೋದೆ. 3 ಜನ ಸಿಕ್ಕಿದ್ರು ನನಗೆ. ಅವರಿಗೆ ತಂದು ವೆಹಿಕಲಲ್ಲಿ ಕೂತ್ಕೊಳ್ಳಿಸ್ತೀನಿ ನಾನು ಆಫೀಸಿಗೆ ಕೊಂಡೋಗ್ಲಿಕ್ಕೆ. ಆ 3ನೇ ಹುಡುಗ ಹೇಳಿದ, ಅಣ್ಣ ಗುರ್ತಾಂಡ ಯಾನ್ ತಿರುಪತಿ ಅಂತ ಹೇಳಿದ. ನಾನು ಹೇಳಿದೆ, ತಿರುಪತಿ ಇವ್ರನ್ನ ಕ್ಲಾಸ್ಮೇಟ್. ನನಗೆ ಏನ್ ಜಮಾರ ಇಟ್ಟು ಬರ್ತಾನೆ. ಅವನಿಗೆ ಆಫೀಸಿಗೆ ಕೊಂಡೋದೆ. ನಾನು ಹೇಳಿಸಿದೆ, ನಾನು ಕ್ಲಾಸ್ಮೇಟ್ ಅಪ್ಪ, ಈಗ ಸ್ವಲ್ಪ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಹೇಳಿದ, ಏನ ಮಾರ ಟೆನ್ಷನ್ ಬತ್ತಾ, ಹೇಗೆ ಬಂದಿದ್ರಲ್ಲಿ, ಏನ್ ಮಾಡಿದೀಯಾ? 9 ಮರ್ಡರ್ ಮಾಡಿದ್ದೇನೆ, ಇವತ್ತು 10ನೇ ಮಾಡುವ ಇದನ್ನ ಹಿಡಿದು ಬಿಟ್ರಿ ಅಂತ ಹೇಳಿದ. 9 ಮರ್ಡರ್ ಮಾಡಿದ ಅವನಿಗೆ ನನ್ಗೇನು ಬಿಡ್ಲಿಕ್ಕೆ ಆಗಲ್ಲ. ನಾನು ಪೊಲೀಸ್ ಅಧಿಕಾರಿ, ನನ್ನ ಮೇಲೆ ಕಾನೂನು ಇದೆ. ಅವನಿಗೆ ಇದು 1997 ಆದದು. 14 ದಿವಸ ನನ್ನ ಹತ್ರ ಕಸ್ಟಡಿಯಲ್ಲಿದ್ದ. ಒಳ್ಳೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟೆ. ಒಂದು ದಿವಸ ಮನೆಯಿಂದ ಊಟ ಕೂಡ ತಂದು ಕೊಟ್ಟೆ. ಒಂದು ದಿವಸ ಅವನಿಗೆ ಗಾಡಿಯಲ್ಲಿ ವೆಹಿಕಲಲ್ಲಿ ತಿರುಗಾಡಿಸ್ಲಿಕ್ಕೆ ಕೊಂಡೋಗಿದೆ. ಇನ್ನು ಗೊತ್ತಿ 2 ವರ್ಷ ಹೊರಗೆ ಬರೋದಿಲ್ಲ, ಒಳಗಿರ್ತಾನೆ. ಬಿಡ್ಲಪ್ಪ, ನನ್ನ ಕ್ಲಾಸ್ಮೇಟ್ ಆಗಿದ್ದ ಅಂತ. ನಾನು ಅವನಿಗೆ ಕೇಳಿದೆ, ಹೇಗೆ ಮರ ಇದೆಲ್ಲ ಯಾಕೆ ಇದೆ? 10ನೇ ಕಲಿತ ನಂತರ ಯಾರು ಮಾರ್ಗದರ್ಶನ ಕೊಡ್ಲಿಲ್ಲ, ಏನ್ ಮಾಡೋದಂತ ಗೊತ್ತಿಲ್ಲ, ಗ್ಯಾಂಗ್ ಸೇರಿಬಿಟ್ಟೆ, ಇದಾಯ್ತು. ನಾನು ಅವನಿಗೆ ಹೇಳಿದೆ, ತೊಂದರೆ ಇಲ್ಲ, ಏನು ಮಾಡಿದೆ ಅದು ಈಗೆಲ್ಲ ಲಾ ಅಲ್ಲಿ ನಿಮಗೆ ಹೊರಗೆ ಬರುವ ಚಾನ್ಸಸ್ ಇದೆ. ಒಂದು 2-3 ವರ್ಷ ನಂತರ ಬೇಲಲ್ಲಿ ಬಂದ್ರೆ ನನಗೆ ಸಿಕ್ಕು. ಹೋಗುವಾಗ ಒಂದು 15,000 ರೂಪಾಯಿ ಅವನಿಗೆ ಅಡ್ವೊಕೇಟಿಗೆ ಕೊಟ್ಟೆ, ಇವನಿಗೆ ಬೇಲ್ ಮಾಡಪ್ಪ ಆರಾಮದಲ್ಲಿ ಅಂತ. ಯಾಕಂದ್ರೆ ಕ್ಲಾಸ್ಮೇಟ್ ಅಂದ್ರೆ ಕ್ಲಾಸ್ಮೇಟ್, ಊರಿನವರು, ಕರ್ನಾಟಕ, 2-3 ಅಫೆಕ್ಷನ್ ಒಟ್ಟಿಗಿದೆ. 2.5 ವರ್ಷ ನಂತರ ಹೊರಗೆ ಬಂದವ. ಹೊರಗೆ ಬಂದು ನಂಗೆ ಸಿಕ್ಕಿದ. ಹೇಳಿದ, ಹೊರಗೆ ಬಂದೆ, ನನಗೆ ಏನು ಪೊಲೀಸರು ಏನು ಡೈಲಿ ಕರೆಸ್ತಾರೆ, ಅದಕ್ಕೆ ನಾವು ಏನು ಹೆಲ್ಪ್ ಮಾಡ್ಬೋದು ಅಂತ ಹೇಳಿದೆ. ಊರಿಗೆ ಹೋಗು, ಪುನಃ ಒಂದು 10,000 ರೂಪಾಯಿ ಕೊಟ್ಟೆ. ಊರಿಗೆ ಹೋಗು, ಸ್ವಲ್ಪ ದಿವಸ ಅಂತ ಏನಿಗೆ ಇಲ್ಲಿ ಕೆಲಸ ನೋಡ್ತೇನೆ, ಒಳ್ಳೆ ಜೆಂಟಲ್ಮ್ಯಾನ್ ಆಗಿರಿ ಅಂತ, ಹೊಸ ಲೈಫ್ ಸ್ಟಾರ್ಟ್ ಮಾಡುವಂತ. ಒಂದು 2-3 ತಿಂಗಳ ನಂತರ ಒಂದು ದಿವಸ ಬೆಳಿಗ್ಗೆ ಎದ್ದು ಪೇಪರ್ ನೋಡ್ತೇನೆ, ಫ್ರಂಟ್ ಪೇಜಲ್ಲಿ ತಿರುಪತಿ ಫೋಟೋ ಇದೆ. ತಿರುಪತಿ ಶಾರ್ಟ್ 1 more ಅಂತ. ಇನ್ನೊಂದು ಜನ ಕೊಂಡು ಬಿಟ್ಟವ. ಅಂದ್ರೆ ಒಮ್ಮೆ ಆ ದಾರಿಗೆ ಹೋದವ ಹೊರಗೆ ಬರೋದಿಲ್ಲ. ನೋಡಿ, ತಿರುಪತಿ ಮತ್ತೆ ನಾನು ಒಂದೇ ಕ್ಲಾಸಲ್ಲಿ ಕಲಿತದ್ದು, ಒಂದೇ ಟೀಚರ್ ಕಲಿಸಿದ್ದು, ಅದೇ ಬೆಂಚ್, ಅದೇ ಪುಸ್ತಕ, ಅದೇ ಪೆನ್ನು, ಅದೇ ಪರೀಕ್ಷೆ. ಅವ 10 ಜನ ಕೊಂದಿದ್ದಾನೆ, ನಾನು 86 ಜನ ಕೊಂದಿದ್ದೇನೆ. ನಾನು ನಿಮ್ಮ ಮುಂತಿದ್ದೇನೆ.
ಅವ 10 ಜನ ಕೊಂದು ಕೂಡ ಈ ಪ್ರಪಂಚದಲ್ಲಿ ಇಲ್ಲ, ನಾನು ನಿಮ್ಮ ಮುಂದೆ ಇದ್ದೇನೆ. ಅದೇ ಧರ್ಮ. ಧರ್ಮ ಕಲಿಸ್ತದೆ, ಸತ್ಯದ ಸೈಡ್ಗೆ ಹೋಗಿ ನಿಲ್ಲಿ, ನಿಮ್ಗೆ ಏನಾಗಲ್ಲ. ನಾನು ಮಾಡಿದ ಕೆಲಸ ಧರ್ಮದ ಕೆಲಸ, ನನಗೆ ಗೊತ್ತಿದೆ. ಎಷ್ಟು ಏನು ಕೂಡ ಆಗಲಿ, ನಾನು ಕರ್ನಾಟಕದಿಂದ ಹೋಗಿ ಪೊಲೀಸ್ ಅಧಿಕಾರಿ ಆದವ, ಫಸ್ಟ್ ಪೊಲೀಸ್ ಆಫೀಸರ್ ಕನ್ನಡದಲ್ಲಿ ಕಲ್ತವ. ನನಗೆ ಹೆಮ್ಮೆ ಇದೆ ಈ ಬಗ್ಗೆ. ಈಗಲೂ ನಮ್ಮ ಊರಿಗೆ ಬರ್ತೇನೆ, ನಾನು ಜನರಿಗೆ ಭೇಟಿ ಆಗ್ತೇನೆ. ನನ್ನ ಊರು, ನನ್ನ ನನ್ನ ದೈವರು ಎಲ್ಲರಿದ್ದಾರೆ ನಮ್ಮೊಟ್ಟಿಗೆ. ಒಳ್ಳೆ ಕೆಲಸ ಮಾಡ್ತಾ ಇರ್ತೇನೆ. ಒಳ್ಳೆ ಕೆಲಸವನ್ನು ನೀವೆಲ್ಲ ಗುರುತಿಸಿದ್ದೀರಿ. ಇವತ್ತು ಇಲ್ಲಿ ಕರೆದು ನನಗೆ ವೇದಿಕೆಯಲ್ಲಿ ಗೌರವಿಸಿದಿರಿ. ವಸಂತ್ ಗಿಳಿಯಾರಿರಲಿ, ಅವರ ಅಭಿಮತ ಜನಸೇವೆ ಟ್ರಸ್ಟ್ ಇರಲಿ, ಈ ದೊಡ್ಡ ಗ್ರೂಪ್ ಇರಲಿ, ಆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೆಷಲಿ ದಾನಿಗಳಿದ್ದಾರೆ, ತುಂಬ ಭಾಳ ಒಳ್ಳೆ ಮನಸ್ಸಿದೆ ಅವರದು. ಆ ಮನಸ್ಸು ಯಾವಾಗಲೂ ಅವರ ಹತ್ರ ಇರಲಿ. ನಿಮಗೆ ದೇವರು ಆರೋಗ್ಯ ಒಳ್ಳೆ ನೀಡಿ ಈ ಟ್ರಸ್ಟು ಇಂತಹ ಕೆಲಸ ಮುಂದುವರಿಸಿ ದೇಶದಲ್ಲಿ ದೊಡ್ಡ ಆಗಲಿ ಅಂತ, ನಂಬರ್ 1 ಆಗಲಿ ಅಂತ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ದಯಾನಾಯಕ್ ಕುರಿತಾದ ಒಂದು ಅಪೂರ್ವವಾದ ನುಡಿ ಚಿತ್ರ ಇದೀಗ. ಹೊಸ ವರ್ಷದ ಮುನ್ನ ದಿನ ಡಿಸೆಂಬರ್ 31, 1996 ರಾತ್ರಿ ಆಗಿನ ಬಾಂಬೆ ಜುಹು ಪೊಲೀಸ್ ಠಾಣೆಗೆ ಮಾಹಿತಿಯೊಂದು ತಲುಪುತ್ತದೆ. ಮಾಹಿತಿಯನ್ನು ಅನುಸರಿಸಿ ಜೀಪ್ ಎಳೆದುಕೊಂಡು ಯಮ ವೇಗದಲ್ಲಿ ಹೊರಡುತ್ತಾರೆ ಆಗಿನ್ನೂ ಅಧಿಕಾರ ಸ್ವೀಕರಿಸಿ ವರ್ಷ 70 ಆಗಿರದ ಹೊಸ ಹುರುಪಿನ ಕಟ್ಟುಮಸ್ತಾದ ಜುಹು ಠಾಣೆಯ ಸಬ್ ಇನ್ಸ್ಪೆಕ್ಟರ್. ಸ್ಥಳಕ್ಕೆ ಹೋಗಿ ನೋಡಿದರೆ ಭೂಗತ ಪಾತಕಿ ಛೋಟಾ ರಾಜನ್ ಸಿಂಡಿಕೇಟ್ಗೆ ಸೇರಿದ 2 ಗ್ಯಾಂಗ್ಸ್ಟರ್ಗಳ ಆಟಾಟೋಪ ಎಲ್ಲೆ ಮೀರಿತ್ತು. ಎಲ್ಲಿಯವರೆಗೆಂದರೆ ಶರಣಾಗುವಂತೆ ಹೇಳಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೇಲೆಯೇ ಅಟ್ಯಾಕ್ ಮಾಡುವಷ್ಟು. ಅರೆಕ್ಷಣವು ವಿಚಲಿತರಾಗದ ಆ ಸಬ್ ಇನ್ಸ್ಪೆಕ್ಟರ್ ತಮ್ಮ ಸೊಂಟದಿಂದ ರಿವಾಲ್ವರ್ ಹೊರಗೆಳೆದವರೇ ಟ್ರಿಗರ್ ಅದುಮಿದರು. 2 ಗ್ಯಾಂಗ್ಸ್ಟರ್ಗಳು ಹೊಸ ವರ್ಷದ ಬೆಳಕು ಕಾಣದೆ ತಮ್ಮ ದುಷ್ಕೃತ್ಯಗಳ ಕತ್ತಲೆಯಲ್ಲಿಯೇ ಕರಗಿ ಹೋದರು. ಪೊಲೀಸ್ ಕಡತ ಇದನ್ನು ಎನ್ಕೌಂಟರ್ ಎಂದು ದಾಖಲಿಸಿಕೊಂಡಿತು. ಸದಾ ಗುಂಡಿನ ಜೊತೆಗೆ ಸರಸವಾಡುವ ಛೋಟಾ ರಾಜನ್ ಗ್ಯಾಂಗ್ನ ಗ್ಯಾಂಗ್ಸ್ಟರ್ಗಳಿಗೆ ಗುಂಡಿನ ರುಚಿ ತೋರಿಸಿದ ಈ ಗುಂಡಿಗೆ ಯಾರದ್ದು ಎಂದು ಇಡೀ ಮಹಾರಾಷ್ಟ್ರವೇ ಬೆಕ್ಕಸ ಬೆರಗಾಗಿ ತಡಕಾಡಿ ನೋಡಿದರೆ ಆ ಅಧಿಕಾರಿಯ ಗಂಡೆದೆಯಲ್ಲಿ ಚಿನ್ನದ ಬಣ್ಣದ ಅಕ್ಷರಗಳು ನಗುತ್ತಿದ್ದವು. ಹೌದು, ಅದು ದಯಾ ನಾಯಕ್, ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾ ನಾಯಕ್. ಇಫ್ ವಿ ಆರ್ ನಾಟ್ ರಾಂಗ್, 1996ರಲ್ಲಿ ಜುಹೂದಿಂದ ಆರಂಭಿಸಿ 2004ರ ಮಲಾಡ್ವರೆಗೆ 87 ಎನ್ಕೌಂಟರ್ಗಳು ದಯಾನಾಯಕ್ ಹೆಸರು ಹೇಳುತ್ತವೆ. ದಯಾನಾಯಕರ ಪೊಲೀಸ್ ಗುಂಡು ಆಹುತಿ ಪಡೆದವರೆಲ್ಲ ಏಕ್ ಸೇ ಬಡ್ಕರ್ ಏಕ್ ಪಾತಕಿಗಳೇ. 1990ರ ದಶಕದಲ್ಲಿ ಪ್ರಧಾನವಾಗಿ ಮುಂಬೈಯನ್ನು ತನ್ನ ಕಾರ್ಯಸ್ಥಾನವನ್ನಾಗಿಸಿಕೊಂಡು ಇಡೀ ದೇಶದಾದ್ಯಂತ ಆಗೀಗ ಅಟ್ಟಹಾಸಗೈಯುತ್ತಿದ್ದ ಭೂಗತ ಲೋಕದ ಶಾಶ್ವತ ಶೋಕಕ್ಕೆ ಕಾರಣವಾಗಿದ್ದು ಇದೇ ದಯಾನಾಯಕರ ನಿರ್ದಯಿ ಎನ್ಕೌಂಟರ್ಗಳು. ಕರುಣೆಯನ್ನು ಕಟ್ಟಿ ಇಟ್ಟು ಪಾತಕವನ್ನೇ ನಿತ್ಯ ಕಾಯಕವನ್ನಾಗಿಸಿಕೊಂಡ ಭೂಗತ ಲೋಕಕ್ಕೂ ಸೂತಕದ ಸಂಕಟ ಏನು ಎನ್ನುವುದನ್ನು ವಿಷದಪಡಿಸಿದ್ದು ಇದೇ ದಯಾನಾಯಕ್. ದೇಶಕ್ಕೆ ದೇಶವೇ ಹೆಮ್ಮೆ ಪಡುವ ದಯಾನಾಯಕ್ ಎನ್ನುವ ಪೊಲೀಸ್ ಅಧಿಕಾರಿಯ ಕೀರ್ತಿಗೆ ನಮ್ಮ ಪ್ರೀತಿ, ಗೌರವ, ಅಭಿಮಾನಗಳ ತುಂಬು ಕಲಶ. ಅದಕ್ಕೆಂದೇ ಈ ಇರುಳಿಂದು ಸ್ವರ್ಗ ಸದೃಶ. ಚಳಿಗೆ ಮುದುರಿದ ಕೈಕಾಲುಗಳಿಗೆ, ಕೆದರಿದ ತಲೆಕೂದಲಿಗೆ ಹಚ್ಚಿಕೊಳ್ಳಲು ಎಣ್ಣೆಗೂ ತತ್ವಾರವಿದ್ದ ಕಾರ್ಕಳದ ಸೆರಗಿನ ಎಣ್ಣೆ ಹೊಳೆವ ಕಂಗಳ ಹುಡುಗ ಮಳೆ ಮುನಿಸಿಕೊಂಡ ಎಳೆ ಸಂಜೆ ಮುಂಬೈ ಬಸ್ಸು ಹತ್ತುತ್ತಾನೆ. ಕಾಣದ ಊರು, ಖಾಲಿ ಕಿಸೆ, ಕಣ್ಣ ತುಂಬ ಕನಸು. ಹಾಗೂ ಹೀಗೂ 7ನೇ ತರಗತಿಯವರೆಗೆ ಓದು ಮುಗಿಸಿದ್ದ ಹುಡುಗ ಹೈಸ್ಕೂಲ್ ಓದಬೇಕೆಂದರೆ ಆತನ ತವರು ಎಣ್ಣೆಹೊಳೆಯಲ್ಲಿ ಹೈಸ್ಕೂಲು ಸೌಲಭ್ಯ ಇರಲಿಲ್ಲ.
ಮುಂಬೈ ಸೇರಿದ ಬಾಲಕ ದಯಾನಾಯಕ್ ಹೋಟೆಲ್ ಕಾರ್ಮಿಕನಾಗಿ ಪ್ಲಂಬರ್ ಮೇಲ್ವಿಚಾರಕನಾಗಿ ತನ್ನ ಹಸಿವನ್ನು ನೀಗಿಕೊಳ್ಳುತ್ತಾ ದುಡಿಮೆಯ ಚೂರುಪಾರನ್ನು ತನ್ನ ಹೆತ್ತಮ್ಮನಿಗೂ ಮನಿ ಆರ್ಡರ್ ಮೂಲಕ ಕಳುಹಿಸಿಕೊಡುತ್ತಾ ತನ್ನ ಓದುವ ಕನಸನ್ನು ಜೀವಂತವಾಗಿರಿಸಿಕೊಂಡು ಓದಿಯೇ ಓದುತ್ತಾನೆ. ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಪರೀಕ್ಷೆಗಳನ್ನು ಜಯಿಸಿ ಮುಂಬೈ ಪೊಲೀಸ್ ಆಗಿ ನಿಯುಕ್ತಿಗೊಳ್ಳುತ್ತಾನೆ. ಅಂದಿನ ಆ ಹುಡುಗ ದಯಾನೇ ಇಂದಿನ ಈ ದಯಾನಾಯಕ್. ಮುಂಬೈ ಪೊಲೀಸ್ ವ್ಯವಸ್ಥೆಯಲ್ಲಿ ಹೊಸ ಯುಗವೊಂದನ್ನು ಹುಟ್ಟು ಹಾಕಿದ ಹುಟ್ಟು ಕರಾವಳಿಗ. 1990ರ ದಶಕದ ಕೊನೆಯಲ್ಲಿ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಭೀತಿಯ ನೆರಳಿನಲ್ಲಿ ದಿನದೂಡುತ್ತಿತ್ತು. ಸುಪಾರಿ ಹತ್ಯೆಗಳು, ಅಂಡರ್ವರ್ಲ್ಡ್ ಗ್ಯಾಂಗ್ಗಳ ಆರ್ಭಟ, ಸಂಘಟಿತ ಅಪರಾಧ, ಬಾಂಬ್ ಸಂಚುಗಳೇ ಮೊದಲಾದವುಗಳು ಸಾಮಾನ್ಯವಾಗಿದ್ದ ಮುಂಬೈನ ದುರ್ದಿನಗಳು ಅವು. ಈ ಅಪರಾಧ ಯುಗದ ನಡುವೆಯೇ ಮುಂಬೈ ಪೊಲೀಸ್ ಇಲಾಖೆಯ ಕ್ರೈಮ್ ಬ್ರಾಂಚ್ನ ಒಂದು ಹೆಸರು ಅಪರಾಧಿಗಳಿಗೆ ಸಿಂಹ ಸ್ವಪ್ನವಾಗತೊಡಗಿತು. ಆ ಹೆಸರು ಒನ್ಸ್ ಅಗೈನ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಸಂಭವಾಮಿ ಯುಗೆ. 1995ರಲ್ಲಿ ಇಲಾಖೆ ಸೇರಿದ ದಯಾನಾಯಕ್ ಜುಲೈ 2025ರಲ್ಲಿ ನಿವೃತ್ತರಾಗುತ್ತಾರೆ. ನಿವೃತ್ತಿಗೆ ಮೊದಲು ದಯಾನಾಯಕರಿಗೆ ಸಹಾಯಕ ಪೊಲೀಸ್ ಆಯುಕ್ತ ಎಸಿಪಿ ಹುದ್ದೆಗೆ ಪದೋನ್ನತಿ ನೀಡಲಾಯಿತು. ಇದನ್ನು ಅವರ ದೀರ್ಘಕಾಲದ ಸೇವೆಗೆ ನೀಡಿದ ಸಂಸ್ಥಾತ್ಮಕ ಗೌರವವೆಂದು ಪೊಲೀಸ್ ವಲಯ ಪರಿಭಾವಿಸುತ್ತದೆ. ಮುಂಬೈ ಪೊಲೀಸ್ ಇಲಾಖೆಯ ಪ್ರಸಿದ್ಧ ಪೊಲೀಸ್ ಅಧಿಕಾರಿ ದಯಾನಾಯಕ್ ಕೇವಲ ಅಪರಾಧ ಜಗತ್ತಿನ ವಿರುದ್ಧದ ಕಠಿಣ ಹೋರಾಟಕ್ಕೆ ಮಾತ್ರವಲ್ಲ, ತಮ್ಮ ಹುಟ್ಟೂರಿಗೆ ನೀಡಿದ ಶಾಶ್ವತ ಸಾಮಾಜಿಕ ಕೊಡುಗೆಗಳಿಗಾಗಿಯೂ ಪ್ರಶಂಸಾರ್ಹರು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಎಣ್ಣೆಹೊಳೆ ಗ್ರಾಮದಲ್ಲಿ ಸ್ಥಾಪಿಸಲಾದ ರಾಧಾನಾಯಕ್ ಸರಕಾರಿ ಪ್ರೌಢಶಾಲೆ ದಯಾನಾಯಕರ ಸಾಮಾಜಿಕ ಬದ್ಧತೆಯ ಮೂರ್ತ ರೂಪ. 1990ರ ದಶಕದ ಕೊನೆಯಲ್ಲಿ ಆರಂಭವಾದ ಈ ಯೋಜನೆಯ ಉದ್ದೇಶ ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಹತ್ತಿರದಲ್ಲಿಯೇ ಒದಗಿಸುವುದಾಗಿತ್ತು. ಆ ಕಾಲದಲ್ಲಿ ಎಣ್ಣೆಹೊಳೆ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಮಕ್ಕಳಿಗೆ ಪ್ರೌಢ ಶಿಕ್ಷಣಕ್ಕಾಗಿ ದೂರದ ಊರುಗಳಿಗೆ ಹೋಗಬೇಕಾಗಿದ್ದ ಪರಿಸ್ಥಿತಿ ಇತ್ತು. ತಾನು ಇಂತಹ ಪರಿಸ್ಥಿತಿಯಿಂದಾಗಿಯೇ ಊರು ಬಿಡುವಂತಾಗಿದ್ದು ಎನ್ನುವ ನೋವಿಗೋ ಅಥವಾ ಇತರ ಮಕ್ಕಳು ದೊಡ್ಡ ಕನಸುಗಳಿಂದ ವಿಮುಖರಾಗಬಾರದು ಎನ್ನುವ ದೂರದರ್ಶಿತ್ವವೋ ದಯಾನಾಯಕ್ ತನ್ನ ಹೆತ್ತಬ್ಬೆಯ ಹೆಸರಲ್ಲೊಂದು ಶಾಲೆ ನಿರ್ಮಿಸಿ ತನ್ನ ಹುಟ್ಟೂರಿಗೆ ಸಮರ್ಪಿಸಿ ಬಿಡುತ್ತಾರೆ. ಮುಂಬೈ ನಗರದ ಅಪರಾಧ ಇತಿಹಾಸದಲ್ಲಿ ದಯಾನಾಯಕ್ ಎಂಬ ಹೆಸರು ನಿರಾಕರಿಸಲಾಗದ ಅಧ್ಯಾಯ. ಅವರ ಜೀವನಗಾಥೆ ಪೊಲೀಸ್ ವ್ಯವಸ್ಥೆಯ ಶಕ್ತಿ ಮತ್ತು ಮಿತಿಗಳ ಕುರಿತು ಸಮಾಜವನ್ನು ಚಿಂತನೆಗೆ ಒತ್ತಾಯಿಸುತ್ತದೆ. ದಯಾನಾಯಕ್ ವೃತ್ತಿ ಬದುಕಿನ ಸ್ಫೂರ್ತಿಯಿಂದ ಅನೇಕ ಸಿನಿಮಾಗಳು ನಿರ್ಮಾಣಗೊಂಡಿವೆ. ಸರ್, ನಿಮ್ಮ ವಿರುದ್ಧ ದುಷ್ಟರು ಸಂಚು ಹೂಡಿದಾಗ, ಸುಳ್ಳು ಅಪವಾದಗಳ ಸುರಿಮಳೆ ಸುರಿಸಿದಾಗ, ಪತ್ರಕರ್ತರ ಮುಂದೆ ನೀವೊಂದು ಆಡಿದ ಮಾತು ನಾವಿನ್ನೂ ಮರೆತಿಲ್ಲ. ಜಗತ್ತೇ ನನ್ನ ವಿರುದ್ಧ ನಿಂತರೂ ನನ್ನಮ್ಮ ನನ್ನ ಪರವಾಗಿ ನಿಲ್ಲುತ್ತಾಳೆ. ಅಮ್ಮನ ಆಶೀರ್ವಾದದಿಂದಲೇ ನಾನು ಈ ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಎಂದಿರಿ. ನಿಮ್ಮ ಮೇಲಿನ ಆರೋಪ ನಿರಾಧಾರ ಎಂದಿತು ತನಿಖೆ. ಆ ಮಹಾತಾಯಿಯ ಆಶೀರ್ವಾದದ ಬಲವೇ ಇರಬೇಕು. ಕೊನೆಗೂ ಅಸತ್ಯದ ವಿರುದ್ಧ ಗೆದ್ದು ಮತ್ತೆ ಕಾಕಿ ಧರಿಸುವ ಆ ಹೊತ್ತಲ್ಲಿ ನಿಮ್ಮ ಕಣ್ಣುಗಳ ಜೊತೆಗೆ ಆ ಅಮ್ಮನ ಕಂಗಳು ಹನಿಗೂಡಿರಬೇಕು. ನಮಗೆ ನೀವು ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತರಾದಿರಿ ಎಂಬ ಕಾರಣಕ್ಕೆ, 87 ಎನ್ಕೌಂಟರ್ ಮಾಡಿದಿರಿ ಎಂಬ ಕಾರಣಕ್ಕೆ ಖಂಡಿತ ಸ್ಫೂರ್ತಿಯಲ್ಲ. ಎಲ್ಲೋ ಕಗ್ಗಾಡಿನ ನಡುವಿನ ಕುಗ್ರಾಮದಲ್ಲಿ ಹುಟ್ಟಿ ಬಡತನದ ಬದುಕಿನ ಸಂಗ್ರಾಮದ ನಡುವೆಯೇ ಎಲ್ಲ ಇಲ್ಲಗಳ ಮೆಟ್ಟಿ ಎಲ್ಲೆ ಮೀರಿ ಬೆಳೆದೇ ಬಿಟ್ಟಿರಲ್ಲ. ಎಣ್ಣೆಹೊಳೆಯ ಸಾಮಾನ್ಯ ಹುಡುಗನೊಬ್ಬ ಬದುಕಿನ ಅನ್ನದಾಸರೆ ಅರಸಿ ಮಹಾನಗರಿ ಮುಂಬೈ ಮಡಿಲಿಗೆ ಬಿದ್ದು ರಾತ್ರಿ ಶಾಲಾ ಕಾಲೇಜುಗಳಲ್ಲಿ ಓದಿ ದೇಶಕ್ಕೆ ದೇಶವೇ ತಿರುಗಿ ನೋಡುವಂತೆ ಮಾಡಿ ರಕ್ಕಸರ ಸೊಕ್ಕ ಮುರಿದ ಸೂಪರ್ ಕಾಫ್ ಪೊಲೀಸ್ ಅಧಿಕಾರಿಯಾದಿರಲ್ಲ. ನೀವು ಈ ನೆಲದ ಸಾವಿರ ಮಕ್ಕಳ ಎದೆಯ ಕುಲುಮೆಯಲ್ಲಿ ಸ್ಫೂರ್ತಿಯ ಚಿಲುಮೆ. ನಿಮ್ಮ ಕಾಲಘಟ್ಟದಲ್ಲೇ ನಿಮ್ಮ ಜೊತೆಗೆ ಬದುಕುತ್ತಾ ನಿಮ್ಮ ಶೌರ್ಯ ಸಾಹಸಗಳನ್ನು ನೋಡುತ್ತಾ ಓರ್ವ ಆರಕ್ಷಕನ ನಿಜ ಜವಾಬ್ದಾರಿ ಹಾಗೂ ಕರ್ತವ್ಯಗಳನ್ನು ನೀವು ನಿಭಾಯಿಸಿದ ರೀತಿಗೆ ನಿಮ್ಮನ್ನು ಮೆಚ್ಚುತ್ತಾ ನಿಮ್ಮ ಕುರಿತಾಗಿನ ಸಿನಿಮಾಗಳಿಂದ ಸ್ಫೂರ್ತಿ ಬಸಿದುಕೊಳ್ಳುತ್ತಾ
ನಿಮ್ಮ ಸಮಾಜ ಸೇವೆಗಾಗಿ ನಿಮ್ಮನ್ನು ಅಭಿನಂದಿಸುತ್ತಾ ಈ ವಯಸ್ಸಲ್ಲೂ ಹುರಿಗಟ್ಟಿದ ಆ ನಿಮ್ಮ ರಟ್ಟೆಗಳನ್ನು, ಆ ದೇಹ ದಾರ್ಢ್ಯತೆಯನ್ನು ಕಣ್ತುಂಬಿಸಿಕೊಳ್ಳುತ್ತಾ ಸುಲಭದಲ್ಲಿ ನಿವೃತ್ತಿಗೊಳ್ಳಲು ಒಲ್ಲದ ನಿಮ್ಮೊಳಗೆ ಅಂತರ್ಗತವಾಗಿರುವ ಆ ಪೊಲೀಸನನ್ನು ಅಭಿನಂದಿಸುತ್ತಾ ದಯಾನಾಯಕ್ ಎಂಬ ಹಿರಿಮೆಗೆ ನಮ್ಮ ಸಲ್ಯೂಟ್, ಅ ಬಿಗ್ ಸಲ್ಯೂಟ್ ಸರ್. ಯು ಆರ್ ರಿಯಲಿ ಗ್ರೇಟ್ ಅಂಡ್ ವಿ ಆರ್ ಗ್ರೇಟ್ಫುಲ್. ನಮಸ್ಕಾರ. ಓರ್ವ ದಕ್ಷ ಪೊಲೀಸ್ ಅಧಿಕಾರಿ ದಯಾನಾಯಕ್ ಅವರಿಗೆ ನಮ್ಮೆಲ್ಲರ ಒತ್ತಾಸೆಯಾಗಿ ಕೀರ್ತಿ ಕಲಶವನ್ನ ಪ್ರದಾನಿಸಲು ಈ ನಾಡಿನ ಸಾಂಸ್ಕೃತಿಕ ಸಂತ, ಶಿಕ್ಷಣ ಕಾಶಿ, ಮೂಡುಬಿದಿರೆಯ ರೂವಾರಿ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ವೇದಿಕೆಯ ಎಲ್ಲ ಗಣ್ಯರು ಈ ಸುಕೃತದಲ್ಲಿ ಜೊತೆಯಾಗಬೇಕೆಂದು ಪ್ರಾರ್ಥನೆ. ಬಲು ದೋಷವು ನಮಗೆ, ಬಲು ದೋಷವು ನಮಗೆ, ಕೀರ್ತಿ ಕಲಶವಿದೋ ನಿಮಗೆ, ಕೀರ್ತಿ ಕಲಶವಿದೋ ನಿಮಗೆ. ಚೆಲುವಭಿಮತ ಸಂಭ್ರಮದಲ್ಲಿ ನೀಡುವ, ಚೆಲುವಭಿಮತ ಸಂಭ್ರಮದಲ್ಲಿ ನೀಡುವ ಸಲೆ ಸೌಭಾಗ್ಯವು ಬಳಗದ ಸುಕೃತವೋ. ಚೆಲುವ ವಿಮತ ಸಂಭ್ರಮದಲ್ಲಿ ನೀಡುವ ಸಲೆ ಸೌಭಾಗ್ಯವು ಬಳಗದ ಸುಕೃತವೋ. ಬಲು ದೋಷವು ನಮಗೆ, ಕೀರ್ತಿ ಕಲಶವಿದೋ ನಿಮಗೆ. ಚೆಲುವ ಭೀಮದ ಸಂಭ್ರಮದಲ್ಲಿ ನೀಡುವ, ಸಂಭ್ರಮದಲ್ಲಿ ನೀಡುವ ಸಲೆ ಸೌಭಾಗ್ಯವು ಬಳಗದ ಸುಕೃತವೋ. ಬಲು ದೋಷ ಈ ಸಾಧನೆಗೆ, ಈ ಗೌರವಕ್ಕೆ ಇಷ್ಟು ಜನರ ಒಮ್ಮೆಲೆ ಒಂದು ಗಟ್ಟಿ ಚಪ್ಪಾಳೆಯನ್ನು ನಾನು ಅವರಿಗೆ ನಿಮ್ಮೆಲ್ಲರ ಪ್ರೀತಿಯಿಂದ ರವಾನಿಸುತ್ತಿದ್ದೇನೆ.